ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ನನ್ನ ಸೋಫಾ ಸೆಟ್. ನನ್ನ ಮನೆಯಲ್ಲಿ ನನ್ನ ಮಕ್ಕಳು ಈ ಸೋಫಾ ಸೆಟ್ ಕವರನ್ನು ಸ್ವಲ್ಪ ಗಲೀಜು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಒಂದು ಕವರ್ನ ಮಾಡ್ತಾ ಇದ್ದೀನಿ. ಈ ಕವರ್ಗೆ ಫಸ್ಟು ನಾನು ನನ್ನ ಸೋಫಾ ಸೆಟ್ಗೆ ಎಷ್ಟು ಬೇಕೋ ಅಂತ ಮೆಜರ್ಮೆಂಟ್ ಮಾಡ್ಕೊಂಡಿದ್ದೀನಿ. 2 ಮೇಲಿಂದು ದಿಂಬಿಂದು ಮತ್ತು ತಳಕಿನ ದಿಂಬಿಂದು, ದೆನ್ ಉದ್ದ ಎಷ್ಟು ಬೇಕು, ಅಗಲ ಎಷ್ಟು ಬೇಕು ಅಂತ ಮೆಜರ್ಮೆಂಟ್ ಮಾಡ್ಕೊಂಡಿದ್ದೀನಿ. ಸೊ ಮೆಜರ್ಮೆಂಟ್ ಮಾಡ್ಕೊಂಡ ನಂತರ ನಾನಿಲ್ಲಿ ತೊಗೊಂಡಿರೋದು ನಮ್ಮ ಮನೆಯಲ್ಲಿರುವ ಓಲ್ಡ್ ಕರ್ಟನ್. ಇದು ಮಟೀರಿಯಲ್ ತುಂಬಾ ಥಿಕ್ಕಾಗಿದೆ. ಸೊ ಇದರ ಕರ್ಟನ್ನ ಹೋಲ್ಸಿಂದು ಕ್ಯಾಪ್ಸನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ, ಸೊ ದ್ಯಾಟ್ ನಾನು ಮತ್ತೆ DIY ಮಾಡ್ಬೋದು ಅಂತ ಈ ಕರ್ಟನ್ನ ರೀಯೂಸ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಇದರ ಮೆಜರ್ಮೆಂಟನ್ನು ಏನು ತೊಗೊಂಡಿರ್ತೀನಲ್ಲ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಲೆಂತ್ ವೈಸ್ ಎಕ್ಸಾಕ್ಟ್ ಮೆಜರ್ 63 ಇದೆ, ನಾನು 66 ತೊಗೊಂಡಿದ್ದೀನಿ. ಆಮೇಲೆ ಒಂದು ದಿಂಡಿಂದು 25 ತೊಗೊಂಡಿದ್ದೀನಿ, ಹಿಂದ್ಗಡೆ ಫೋಲ್ಡ್ ಮಾಡೋಕ್ಕೂ ಇರಲಿ ಅಂತ ಗ್ರಿಪ್ಪಿಗೋಸ್ಕರ. ಮತ್ತು ತೆಳಗಡೆ 30 ಇಂಚಸ್ನ ತೊಗೊಂಡಿದ್ದೀನಿ. ಸೊ ಈ ಮೆಜರ್ಮೆಂಟಲ್ಲಿ ನಾನು ಕರ್ಟನನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ 2 ಟಾಪ್ ಮೇಲಿಂದು ಮತ್ತು ತೆಳಗಡೆ ಸೀಟರು ಎರಡನ್ನೂ ಕಟ್ ಮಾಡ್ಕೊಂಡಿದ್ದೀನಿ. ಕರ್ಟನಲ್ಲಿ ನಾನಿಲ್ಲಿ 2 ಕರ್ಟನ್ಸ್ನ ಯೂಸ್ ಮಾಡಿದ್ದೀನಿ. ಸೊ ಈಗ ಕಟ್ ಮಾಡಿರುವ ಕರ್ಟನನ್ನು ಆಲ್ರೆಡಿ ಕರ್ಟನಲ್ಲಿ 1 ಸೈಡ್ ಫೋಲ್ಡೆಡ್ ಇದೆ, ನಾನು ಉಳಿದಿರುವ 3 ಸೈಡ್ನ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಕರ್ಟನ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಅದಕ್ಕೆ ಟಸಲ್ಸ್ನ ಹಾಕಬೇಕು ಅಂತ ವೈಟ್ ಉಲ್ಲನ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತ್ ಇರುವ ಒಂದು ಕಾರ್ಡ್ಬೋರ್ಡ್ ಪೀಸ್ನ ತೊಗೊಂಡು 150 ಟೈಮ್ಸ್ ಸುತ್ಕೊಂಡಿದ್ದೀನಿ. ನಿಮಗೆ ಥಿಕ್ನೆಸ್ ಜಾಸ್ತಿ ಬೇಕಾದರೆ ನಂಬರ್ಸ್ ಸುತ್ಕೊಳೋದು ಜಾಸ್ತಿ ಮಾಡ್ಬೋದು. 50 ಟೈಮ್ಸ್ ಸುತ್ಕೊಂಡ ನಂತರ ಅದರಲ್ಲಿ ಮೆಟ್ಲಲ್ಲಿ ಉಲ್ಲನ್ ಸೇಮ್ ಥರನೇ ಸೇರಿಸ್ಕೊಂಡು ಕಟ್ಟಿದ್ದೀನಿ. ದೆನ್ ಮೇಲೆ ಬಾಲ್ಸ್ ಥರ ಬರಲಿ ಅಂತ ಸ್ವಲ್ಪ ಗ್ಯಾಪ್ ಬಿಟ್ಟು ಅದನ್ನು ಟೈಟಾಗಿ ಕಟ್ಕೊಂಡಿದ್ದೀನಿ. ಇದೇ ಥರ ಡೆಕೋರೇಟಿವ್ ವಸ್ತುಗಳನ್ನು ಎವ್ರಿ ವೀಕ್ 2 ಟೈಮ್ಸ್ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಹೋಗಿ ಚೆಕ್ ಮಾಡಿ. ಸೊ ಇದೇ ಥರ ಟಸಲ್ಸನ್ನು ನಾನು ತೆಳಗಡೆ 7 ಮೇಲ್ಗಡೆ 7 ರೆಡಿ ಮಾಡ್ಕೊಂಡಿದ್ದೀನಿ. ಟಸಲ್ಸ್ ರೆಡಿ ಆಯಿತು, ನಮ್ಮ ಕರ್ಟನ್ ಬೇಸು ರೆಡಿಯಾಗಿದೆ. ಈಗ ಇದಕ್ಕೆ ನಾವು ಟಸಲ್ಸನ್ನು ಅಟ್ಯಾಚ್ ಮಾಡೋಣ. ಟಸಲ್ಸಲ್ಲಿ ಫಸ್ಟು ಮಿಡ್ಲಲ್ಲಿ ಒಂದು ದಾರವನ್ನು ಡಬಲ್ ಎಳೆ ದಾರವನ್ನು ತಗೊಂಡು ಅದನ್ನು ಮಿಡಲಲ್ಲಿ ಟೈಟಾಗಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ಸರ್ಟ್ ಮಾಡಿದ ನಂತರ ನಾನು 7 ಆಲ್ರೆಡಿ ಮೆಜರ್ಮೆಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ಟಿಚ್ ಮಾಡಿರುವಂಥ ಕರ್ಟನ್ಸ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ
ಡೆಕೋರೇಟಿವ್ ವಸ್ತುಗಳನ್ನು ಎವ್ರಿ ವೀಕ್ 2 ಟೈಮ್ಸ್ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಹೋಗಿ ಚೆಕ್ ಮಾಡಿ. ಬಾಟಮ್ ಮತ್ತು ಟಾಪ್ ಈ ಎರಡೂ ಸೀಟಿಗೆ ಟಸಲ್ಸನ್ನು ಅಟ್ಯಾಚ್ ಮಾಡಿದ್ದೀನಿ. ನೋಡ್ಬೋದು ಎಷ್ಟು ತುಂಬ ಸುಂದರವಾಗಿ ಕಾಣ್ತದೆ. ಇದನ್ನು ಈಗ ನಾನು ಸೋಫಾ ಸೆಟ್ ಮೇಲೆ ಹಾಕಿ ನಿಮಗೆ ತೋರಿಸ್ತೀನಿ. ಸೊ ಮೇಲಿರುವ ಮೇಲಿನ ಕವರನ್ನು ನಾನು ಹಾಕ್ತಾ ಇದ್ದೀನಿ. ಎಷ್ಟು ಡಿಫ್ರೆನ್ಸ್ ಆಗಿ ಹೀಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಇದು. ಸೊ ನೀವು ನಿಮ್ಮ ಮನೆಯಲ್ಲಿ ಯಾವುದೇ ಬೆಡ್ಶೀಟ್ ಆಗಿರ್ಬೋದು ಅಥವಾ ಕರ್ಟನ್ಸ್ ಆಗಿರ್ಬೋದು, ಸಾರಿಯಿಂದ ಶೇಡಲ್ಲಿನೂ ಮಾಡ್ಬೋದು. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೋಫಾ ಕವರ್ನ ಹಾಕಿದ್ದೀನಿ. ಸಿಂಪಲ್ ಲುಕ್ಕಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ನೀವು ನಿಮ್ಮ ಮನೆಯಲ್ಲಿ ಇದೇ ಥರ ಚೇಂಜಸ್ನ ಮಾಡಿ ಲುಕ್ಕು ತುಂಬಾ ಡಿಫ್ರೆಂಟಾಗಿ ಬರುತ್ತೆ. ಹೋಪ್ಸು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.